ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. ನಮಸ್ಕಾರ, ಮೆಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೋದಿಯೊಬ್ಬ ದುರ್ಬಲ ಪ್ರಧಾನಿ, ಉಗ್ರಪ್ಪ ವಾಗ್ದಾಳಿ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಕುಲಪತಿ ನೇಮಿಸಲಿ, ರಘುವೀರ್ ನಾಯಕ್. ಚಿನ್ನಾಭರಣ ಕಳವು, 4 ಗಂಟೆಯಲ್ಲಿ ಪತ್ತೆ. 1.95 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮಾಲೀಕರಿಗೆ ಹಸ್ತಾಂತರ. ಹಿಂದೂಗಳ ಮೇಲಿನ ದಾಳಿ, ಉಗ್ರವಾದ ಖಂಡಿಸಿ ಪ್ರತಿಭಟನೆ, ಆನಂದ್ ಫಡ್ನೀಸ್. ಶಾಸಕಿ ಕರಿಯಮ್ಮ ಪುತ್ರನಿಂದ ಗೂಂಡಾವರ್ತನೆ, ಬಂಧನಕ್ಕೆ ಶ್ರೀದೇವಿ ನಾಯಕ್ ಆಗ್ರಹ. ಮತ್ತು ಸಿರವಾರ ಸೇರಿದಂತೆ ಹಲವೆಡೆ ಆಲಿಕಲ್ಲು ಮಳೆ. ಈಗ ವಾರ್ತೆಗಳ ವಿವರ. ರಾಷ್ಟ್ರ ರಾಜಕಾರಣ ಕವಲು ಹಾದಿಯಲ್ಲಿದ್ದು ದೇಶದ ಜನರನ್ನು ರಕ್ಷಣೆ ಮಾಡುವಲ್ಲಿ ಕೇಂದ್ರ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಕೇಂದ್ರದ ರಕ್ಷಣಾ ವ್ಯವಸ್ಥೆ ಹಾಗೂ ಬೇಹುಗಾರಿಕೆಯ ವೈಫಲ್ಯದಿಂದಲೇ ಪಹಲ್ಗಾಮ್ನಲ್ಲಿ ಜನರು ಸಾವನ್ನಪ್ಪಿದ್ದು ನರೇಂದ್ರ ಮೋದಿ ಅತ್ಯಂತ ದುರ್ಬಲ ಪ್ರಧಾನಿಯಾಗಿದ್ದಾರೆ ಎಂದು ಕೆಪಿಸಿಸಿ ಉಪಾಧ್ಯಕ್ಷ ಹಾಗೂ ಮಾಜಿ ಸಂಸದ ವಿ.ಎಸ್. ಉಗ್ರಪ್ಪ ವಾಗ್ದಾಳಿ ನಡೆಸಿದರು. ಅವರಿಂದು ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಳೆದ 10-11 ವರ್ಷಗಳಿಂದ ನೋಡುತ್ತಾ ಬಂದಿದ್ದು ನರೇಂದ್ರ ಮೋದಿ ಒಬ್ಬ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಮೋದಿ ಆಡಳಿತಾವಧಿಯಲ್ಲಿ ಎಲ್ಲಾ ರಂಗಗಳಲ್ಲೂ ಕೇಂದ್ರ ಸರ್ಕಾರದ ವಿಫಲತೆಯನ್ನು ಕಾಣಬಹುದಾಗಿದೆ ಎಂದರು. ರಾಷ್ಟ್ರ ಪ್ರೇಮದ ಬಗ್ಗೆ, ರಾಷ್ಟ್ರದ ರಕ್ಷಣೆ ಬಗ್ಗೆ ಬಹಳ ಪುಗಾನುಪುಗವಾಗಿ ನರೇಂದ್ರ ಮೋದಿ ಮಾತನಾಡುತ್ತಾರೆ. 2014ರಿಂದ ಒಟ್ಟು 3982 ಸಾರಿ ಉಗ್ರವಾದಿಗಳಿಂದ ಭಾರತದ ಮೇಲೆ ದಾಳಿಯಾಗಿದೆ. ಅದರಲ್ಲಿ 413 ಜನ ನಾಗರಿಕರು, 630 ಜನ ಭದ್ರತಾ ಅಧಿಕಾರಿಗಳು ವಿನಾಕಾರಣ ಸಾವನ್ನಪ್ಪಿದ್ದಾರೆ. ಸಾವಿರಾರು ಜನ ಗಾಯಗೊಂಡಿದ್ದಾರೆ, ಆಸ್ತಿಪಾಸ್ತಿ ಕಳೆದುಕೊಂಡಿದ್ದಾರೆ. ಇದಕ್ಕೆ ನೇರ ಕಾರಣ ಕೇಂದ್ರದ ಭದ್ರತಾ ವೈಫಲ್ಯವಾಗಿದೆ ಎಂದರು. ಭಾರತ ಸಂವಿಧಾನದ 21ನೇ ವಿಧಿಯ ಮೂಲಭೂತ ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ಖಾತರಿಪಡಿಸುತ್ತದೆ ಮತ್ತು ಈ ಹಕ್ಕಿನ ಅನ್ವಯ ಜನರ ರಕ್ಷಣೆಯ ಜವಾಬ್ದಾರಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಮೇಲಿರುತ್ತದೆ. ಆದರೆ ಈ ಹಕ್ಕು ಕೇಂದ್ರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಂಡು ಬರುತ್ತಿಲ್ಲ ಎಂದು ತಿಳಿಸಿದೆ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ 2000ಕ್ಕೂ ಹೆಚ್ಚಿನ ಪ್ರವಾಸಿಗರು ಪ್ರವಾಸಕ್ಕೆಂದು ತೆರಳಿದ್ದಾಗ ಅಲ್ಲಿ ಉಗ್ರವಾದಿಗಳು ಏಕಾಏಕಿ ದಾಳಿ ನಡೆಸಿ 28 ಜನರನ್ನು ಕೊಲ್ಲುತ್ತಾರೆ. ಕರ್ನಾಟಕದ ಮಂಜುನಾಥ್, ಭರತ್ ಭೂಷಣ್, ಮಧುಸೂದನ್ ಕೂಡ ಸಾವನ್ನಪ್ಪುತ್ತಾರೆ. ಈ ಘಟನೆಗೆ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಹಾಗೂ ಭದ್ರತಾ ವೈಫಲ್ಯವೇ ನೇರ ಕಾರಣವಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬಿಜೆಪಿಯಿಂದ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಯಾತ್ರೆ ಮಾಡುತ್ತಿದ್ದಾರೆ. ಆದರೆ ಅವರಿಗೆ ತಿಳಿದಿಲ್ಲ, ಬೆಲೆ ಏರಿಕೆ ಮಾಡಿದ್ದು ತಮ್ಮದೇ ಕೇಂದ್ರ ಸರ್ಕಾರ ಎಂದು. ದೇಶದಲ್ಲಿ ನಿರುದ್ಯೋಗ, ಬಡತನ ಅತ್ಯಂತ ಹೆಚ್ಚಾಗಿ ಹೋಗಿದೆ ಎಂದರು. ಆಯಾ ದೇಶದ ಬೇಹುಗಾರಿಕೆ ವಿಫಲವಾದರೆ ಆ ದೇಶ, ಆ ರಾಜ್ಯ ನೆಮ್ಮದಿ, ಶಾಂತಿ, ಸಮೃದ್ಧಿಯಿಂದ ಇರಲು ಸಾಧ್ಯವಿಲ್ಲ. ದೇಶದ ಹಿಂದಿನ ರಾಜಕಾರಣಿಗಳು ತಮ್ಮ ಆಡಳಿತದಲ್ಲಿ ವಿಫಲತೆ ಕಂಡು ಬಂದರೆ ರಾಜೀನಾಮೆ ಕೊಡುತ್ತಿದ್ದರು. ಬಿಜೆಪಿಯ ಕೇಂದ್ರ ನಾಯಕರಿಗೆ ನೈತಿಕತೆ ಇರಬೇಕು ಎಂದು ಕಿಡಿಕಾರಿದರು. ರಾಷ್ಟ್ರವನ್ನ ಕಳೆದ 10-11 ವರ್ಷಗಳಿಂದ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್, ನಾನೊಬ್ಬ ಮಾಜಿ ಸಂಸತ್ ಸದಸ್ಯ ನಡೆಸ್ತಾ ಇದ್ದಾರೆ. ಮಾಡಿದ್ರೆ ಅತ್ಯಂತ ದುರ್ಬಲ ಪ್ರಧಾನಿ ಇವತ್ತು ಈ ದೇಶವನ್ನ ಆಡಳಿತದ ಅವಧಿಯಲ್ಲಿ ಬಹಳ ಪುಂಖಾನುಪುಂಖವಾಗಿ 2014ರಿಂದ ಈ ದೇಶದ ಮೇಲೆ ಈ ಟೆರರಿಸ್ಟ್ ಅಟ್ಯಾಕ್ ಸಾವನ್ನಪ್ಪಿದ್ದಾರೆ. ಸಾವಿರಾರು ಜನ. ಬಹುಶಃ ಇವತ್ತು ರಾಷ್ಟ್ರ ರಾಜಕಾರಣವನ್ನು ನೋಡಿದ್ರೆ ಒಂದು ರೀತಿ ರಾಷ್ಟ್ರ ರಾಜಕಾರಣ ಒಂದು ರೀತಿ ಕವಲು ದಾರಿಯಲ್ಲಿದೆ. ರಾಷ್ಟ್ರವನ್ನು ಕಳೆದ 10-11 ವರ್ಷಗಳಿಂದ
ನನ್ನ ದೃಷ್ಟಿನಲ್ಲಿ ಅತ್ಯಂತ ವೀಕೆಸ್ಟ್ ಪ್ರೈಮ್ ಮಿನಿಸ್ಟರ್. ನಾನೊಬ್ಬ ಮಾಜಿ ಸಂಸತ್ ಸದಸ್ಯನಾಗಿ ಎತ್ತರದಿಂದ ಬಲ್ಲೆ. ಅತ್ಯಂತ ದುರ್ಬಲ ಪ್ರಧಾನಿ ಇವತ್ತು ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಕಳೆದ 10-11 ವರ್ಷಗಳನ್ನು ಹಿಂತಿರುಗಿ ನೋಡಿದರೆ, ಸಿಂಹಾವಲೋಕನ ಮಾಡಿದರೆ, ಮೋದಿಯವರ ಆಡಳಿತದ ಅವಧಿಯಲ್ಲಿ ಎಲ್ಲ ರಂಗಗಳಲ್ಲೂ ಇವತ್ತು ಅವರ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದನ್ನು ಕಾಣ್ಬೋದು. ನೋಡಿ, ಸನ್ಮಾನ್ಯ ಮೋದಿಯವರು ರಾಷ್ಟ್ರಪ್ರೇಮದ ಬಗ್ಗೆ, ರಾಷ್ಟ್ರದ ರಕ್ಷಣೆಯ ಬಗ್ಗೆ, ಬಹಳ ಪುಂಖಾನುಪುಂಖವಾಗಿ ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾರೆ. ಎರಡು 2014ರಿಂದ ಈ ದೇಶದ ಮೇಲೆ ಈ ಟೆರರಿಸ್ಟ್ ಅಟ್ಯಾಕ್ಸ್ 3,982 ಸಾರಿ 3,982 ಸಾರಿ ಟೆರರಿಸ್ಟ್ ಅಟ್ಯಾಕ್ಸ್ ಆಗಿದ್ದಾವೆ. ಅದರಲ್ಲಿ ಸುಮಾರು 413 ಜನ ಸಿವಿಲಿಯನ್ಸು ವಿನಾಕಾರಣ ಸಾವನ್ನಪ್ಪಿದ್ದಾರೆ. ,630 ಜನ ಸೆಕ್ಯೂರಿಟಿ ಪರ್ಸನಲ್ಸ್ ಸಾವನ್ನಪ್ಪಿದ್ದಾರೆ. ಸಾವಿರಾರು ಜನ ಇಂಜುರೀಸ್ ಆಗಿದ್ದಾರೆ, ಆಸ್ತಿಪಾಸ್ತಿಗಳನ್ನು ಕಳ್ಕೊಂಡಿದ್ದಾರೆ. ಸಂವಿಧಾನದ ಆರ್ಟಿಕಲ್ 21 ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್. ಸಂವಿಧಾನದ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದ ಅನುಚ್ಛೇದ 21ರ ರೀತಿಯ ರೈಟ್ ಟು ಲೈಫ್ ಅಂಡ್ ಲಿಬರ್ಟಿ ಇಸ್ ಎ ಫಂಡಮೆಂಟಲ್ ರೈಟ್, ಅದರ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಇರುತ್ತೆ. ನಿಮಗೆ ಒಂದು ಹೇಳ್ಬಿಡ್ತೀನಿ, ನೀವೆಷ್ಟು ಜನ ನಾನು ಓದಿದೆ, ಯಾವುದು ರಿಯಾಕ್ಟ್ ಮಾಡೋದು. ಸೆಕ್ಷನ್ 9 ಸಬ್ ಕ್ಲಾಸ್ 2 ಆಫ್ ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ ಆ್ಯಕ್ಟ್ 1995, ಅದರಲ್ಲಿ ಸೆನ್ಸಸ್ಗೆ ಅವಕಾಶವೇ ಇಲ್ಲ. ಇಟ್ ಈಸ್ ಓನ್ಲಿ ಎ ಸರ್ವೆ. ಈಗ ಇರುವಂಥದ್ದು ಕಾಂತರಾಜ್ ಆಗಲಿ ಅಥವಾ ಜಯಪ್ರಕಾಶ್ ಹೆಗಡೆ ಅವರ ನೇತೃತ್ವದ ಏನು ವರದಿ ಇದೆ, ಇಟ್ ಈಸ್ ಓನ್ಲಿ ಎ ಸರ್ವೆ. ಒಂದೇ ನಿಮಿಷ ಸರ್. ನಾನೊಬ್ಬ ಮಾಜಿ ವಿರೋಧ ಪಕ್ಷದ ನಾಯಕ, ವಿಧಾನ ಪರಿಷತ್ತಲ್ಲಿ ಮಾಜಿ ಸಂಸತ್ ಸದಸ್ಯ. ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೇನೆ ಆ ವರದಿಯನ್ನು ಪಡೀಲಿಕ್ಕೆ. ಮುಖ್ಯಮಂತ್ರಿಗಳಿಂದ ಹಿಡಿದು ಚೀಫ್ ಸೆಕ್ರೆಟರಿಯಿಂದ ಹಿಡಿದು ಡೆಪ್ಟಿ ಎಲ್ಲರ ಹತ್ರನೂ ಪ್ರಯತ್ನ ಮಾಡಿದೆ, ನನಗೆ ಸಿಕ್ಕಿಲ್ಲ. ಯಾಕಂದರೆ ಸಿನ್ಸ್ ಇಟ್ ಈಸ್ ಎ ಡಾಕ್ಯುಮೆಂಟ್, ಸೀರಿಯಸ್ ಡಾಕ್ಯುಮೆಂಟ್, ಯಾವಾಗ ಕ್ಯಾಬಿನೆಟ್ ಅಕ್ಸೆಪ್ಟ್ ಮಾಡಿಕೊಂಡು ಪಬ್ಲಿಕ್ ಡೊಮೈನ್ಗೆ ಬಿಟ್ಟಾಗ ಮಾತ್ರ ಅದು ಸಿಗುವಂಥದ್ದು, ಪಬ್ಲಿಕ್ ಡಾಕ್ಯುಮೆಂಟ್ ಆದಾಗ. ನಾನು ಓದ್ದೇನೆ, ಅದರಲ್ಲಿ ಏನಿದೆ ಅಂಥೇಳಿ ಎಷ್ಟು ಜನ ಓದಿದ್ದಾರೆ ಅದನ್ನು?
ಅದರ ಪರನೋ ವಿರುದ್ಧನೋ ಮಾತನಾಡೋದು ಎಷ್ಟು ಜನ ಓದಿದ್ದಾರೆ? ನಾನು ಎಲ್ಲರಲ್ಲೂ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ತೇನೆ, ದಯಮಾಡಿ ಅದನ್ನು ತೆಗೆದುಕೊಂಡು ಓದಿ. ಲ್ಯಾಪ್ಸಸ್ ಇದ್ದರೆ ಅದನ್ನು ಸರ್ಕಾರದ ಗಮನಕ್ಕೆ ತಂದರೆ, ಈ ಸಮೀಕ್ಷೆ ಏನಕ್ಕೆ ಮಾಡೋದು? ಎರಡು ಕಾರಣದಿಂದ. ಒಂದು, ಸುಮಾರು 54 ಮಾನದಂಡಗಳ ಹಿನ್ನೆಲೆಯಲ್ಲಿ ಆ ಸಮೀಕ್ಷೆ ಆಗಿರೋದು. ಒಂದಲ್ಲ, ಎರಡಲ್ಲ, ಮೂರಲ್ಲ, 54 ಮಾನದಂಡಗಳು. ಯಾವ್ಯಾವ ವರ್ಗ, ಎಜುಕೇಷನ್ ಹೇಗಿದೆ, ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ, ಲ್ಯಾಂಡೆಡ್ ಪ್ರಾಪರ್ಟಿ ಏನಾಗಿದೆ, ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ಈ ಥರ ಅನೇಕ ಮಾನದಂಡಗಳಿದ್ದಾವೆ. ಸೊ ಈ ವರದಿ ಆಚೆಗೆ ಬಂದರೆ ಯಾರಿಗೂ ಅನ್ಯಾಯ ಆಗುತ್ತೆ ಇಲ್ಲ ಅನ್ನೋಂಥದ್ರ ಯಾವಾಗ ಗೊತ್ತಾಗುತ್ತೆ? ಅಧ್ಯಯನ ಆದ. ಸೊ ಹೊರಗೆ ಬರಲಿ, ಅದರಲ್ಲಿ ಲ್ಯಾಪ್ಸಸ್ ಏನು ಅಥವಾ ಮೆರಿಟ್ಸ್ ಏನು, ಡಿಮೆರಿಟ್ಸ್ ಏನು, ಅದರ ಮೇಲೆ ಚರ್ಚೆ ಮಾಡುವಂಥದ್ದು, ಅದರ ಮೇಲೆ ವಿರೋಧ ಪರ ಮಾಡುವಂಥದ್ದು ಆಗಬೇಕೇ ಹೊರತು, ಅದನ್ನು ಬಿಟ್ಟು ಈ ಹಂತದಲ್ಲಿ ಪರ ಆಗಲಿ ವಿರೋಧ ಆಗಲಿ ವೀರಾವೇಶದ ಮಾತುಗಳನ್ನು ಯಾರೂ ಆಡುವಂಥದ್ದು ಅಷ್ಟೊಂದು ಸಮಂಜಸ ಅಲ್ಲ. ಕರ್ನಾಟಕ ಸಾಮರಸ್ಯದ ಸಮಾಜ, ಶಾಂತಿಯ ತೋಟ, ಸರ್ವ ಜನಾಂಗದ ಶಾಂತಿಯ ತೋಟ. ಎಲ್ಲರೂ ಸಹ ನಮ್ಮ ಅಣ್ಣ ತಮ್ಮಂದರಾಗಬೇಕು, ಎಲ್ಲರೂ ಸಹ ಅಣ್ಣ ತಮ್ಮಂದರಾಗಿ ಬಾಳಬೇಕು. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ರಾಜ್ಯ ಸರ್ಕಾರ ಈ ಸಮೀಕ್ಷೆ ಸರ್ವೆ, ಇನ್ಫ್ಯಾಕ್ಟ್ ಸೆಕ್ಷನ್ 15 ಆಫ್ ದ ಸೇಮ್ ಆ್ಯಕ್ಟಲ್ಲಿ ಕ್ಯಾಬಿನೆಟ್ ಅಕ್ಸೆಪ್ಟ್ ಮಾಡಿಕೊಂಡು ಅಥವಾ ಒಂದು ಕಮಿಟಿಗೆ ರೆಫರ್ ಮಾಡಿ ಅಂತಿಮವಾಗಿ ಫೈನಲಿ ಇಟ್ ಹ್ಯಾಸ್ ಟು ಬಿ ಪ್ಲೇಸ್ಡ್ ಆನ್ ದ ಫ್ಲೋರ್ ಆಫ್ ದ ಹೌಸ್. ಎರಡೂ ಸದನಗಳಲ್ಲಿ ಸೆಕ್ಷನ್ 15 ಪ್ರಕಾರ ಅಸೆಂಬ್ಲಿ. ನಾನು ಸಿದ್ದರಾಮಯ್ಯನವರು 1980 ನಾನು ಯಾವತ್ತೂ ಯಾರಿಂದನೂ ಇರಲಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ನಾನು ವಯಸ್ಸಿನಲ್ಲಿ ಅವರಿಗಿಂತ ಚಿಕ್ಕವ. ಆದರೆ ರಾಜಕಾರಣದಲ್ಲಿ ನನಗಿನ್ನೂ 18 ವರ್ಷ ಆಗಿರಲಿಲ್ಲ. ನಾನು ಜೈಲಿಗೆ ಹೋದಾಗ ಎಮರ್ಜೆನ್ಸಿನಲ್ಲಿ ನನ್ನ ಜೈಲ್ ಮೇಟ್ಸ್ ಯಾರು? ರಾಮಕೃಷ್ಣ ಹೆಗಡೆ, ದೇವೇಗೌಡರು, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವತೆ, ಶ್ಯಾಮನಂದನ್ ಮಿಶ್ರಾ, PGR ಸಿಂಧ್ಯಾ, ಈ ರೀತಿಯ ಜನ, ಶಂಕರಮೂರ್ತಿ, RSSನ ಈಗ ನಂಬರ್ 2 ಸರ್ಸಂಘಚಾಲಕರಿದ್ದಾರಲ್ಲ, ದತ್ತಾತ್ರೇಯ ಹೊಸಬಾಳೆ, ಇವರೆಲ್ಲರೂ ಸಹ ಈ ಥರದ ಜನ ನಮ್ಮೊಟ್ಟಿಗೆ ಇದ್ದಂಥವ್ರು. ಸೊ ನಾನು ಅವರು 78-80ರಿಂದ ಸ್ನೇಹಿತರು. ನನಗಿಂತ ವಯಸ್ಸಿನಲ್ಲಿ ಹಿರಿಯರು. ಅವತ್ತು ಹೇಗಿದ್ದೇವೋ ಇವತ್ತು ಹಾಗೆ ಇದ್ದೇವೆ. ವೃತ್ತಿನಲ್ಲಿ ಅವರು ವಕೀಲರು, ನಾನು ವಕೀಲರು. ನಾನು ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇದ್ದೇನೆ, ಅವರು ಇದ್ದೇವೆ. ಸೊ ಅದರ ರಾಜಕೀಯ ವ್ಯವಸ್ಥೆಯಲ್ಲಿ ಹಿಂದೆ ಮುಂದೆ ಓಡಾಡೋದು ಇದೆಯಲ್ಲ, ಅದು ಸ್ನೇಹ ಅಲ್ಲ. ಒಂದು ತಿಳ್ಕೊಬಿಡಿ. ನಾನು ಅವರಿಬ್ಬರು ಒಟ್ಟಿಗೆ ವಿರೋಧ ಅವ್ರ ನಾನು ಅಪ್ಪರ್ ಹೌಸಲ್ಲಿದ್ದೆ, ಅವ್ರು ಲೋಯರ್ ಹೌಸಲ್ಲಿ 2009-10ರಲ್ಲಿ. ಖರ್ಗೆ ಅವರು ಲೋಯರ್ ಹೌಸಲ್ಲಿ ವಿರೋಧ ಪಕ್ಷ ನಾಯಕರು, ನಾನು ಅಪ್ಪರ್ ಹೌಸಲ್ಲಿ 2008ರಲ್ಲಿ. ಅದರ ಅರ್ಥ ಹಿಂದೆ ತಿರುಗುವಂಥದ್ದಲ್ಲ. ನಾವು ಒಟ್ಟಿಗೆ ಸಿದ್ಧಾಂತಕ್ಕೋಸ್ಕರ, ಕಾಂಗ್ರೆಸ್ಸಿನ ಬಲವರ್ಧನೆಗೋಸ್ಕರ ಈಗ ನೆನ್ನೆ ಎಲ್ಲ ಮೊನ್ನೆ ಮೈಸೂರಲ್ಲಿ ಒಟ್ಟಿಗೆ ಇದ್ವಿ. ಆದರೆ ಹಿಂದಿನ ದಿವಸ ನಾನು ಅವರು 1 ಅವರ್ ಡಿಸ್ಕಷನ್ ಮಾಡಿದ್ದೇವೆ. ಹಾಗಾಗಿ ನಿಮ್ಗೆ ಯಾರೋ ತಪ್ಪು ಅಭಿಪ್ರಾಯ ಇದೆ. ನಾನು ನಮ್ಮ ಪಕ್ಷದ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಒಳ್ಳೆಯ ಸೌಹಾರ್ದವನ್ನು, ಒಳ್ಳೆಯ ರಿಲೇಷನ್ಶಿಪ್ಪನ್ನು ಉಳಿಸ್ಕೊಂಡು ಇಂಪಿಂಜ್ ಆಗಬಾರ್ದು. ನೋಡಿ, ಇವತ್ತು 2016ರಲ್ಲಿ ಯುರಿ ಪ್ರಕರಣ, ಉರಿ 19 ಜನ ಸಾವನ್ನಪ್ಪಿದ್ರು. ಸುಮಾರು 30ಕ್ಕೂ ಹೆಚ್ಚು ಜನ ಇಂಜುರೀಸ್ ಆಯಿತು. ಹಾಗೆ ಬಾಲ್ಕೋಟ್ ಪ್ರಕರಣ, ಹಾಗೆ 2019ರಲ್ಲಿ ಪುಲ್ವಾಮಾ ಸುಮಾರು 40 ಜನ ಸಾವನ್ನಪ್ಪಿದರು. ಆ ಪುಲ್ವಾಮಾ ಪ್ರಕರಣದಲ್ಲಿ ಸುಮಾರು 200 kg RDX ಹೇಗೆ ಸಾಗಾಣಿಕೆ ಮಾಡಿದ್ರು ಅನ್ನೋದು ಇವತ್ತಿಗೂ ಸಹ ನಿಗೂಢ. ಈಗ ಮೊನ್ನೆ ಪಹಲ್ಗಾಮ್, ಅನಂತನಾಗ್ ಜಿಲ್ಲೆ,
ಅಲ್ಲಿ ಸುಮಾರು ಮೋರ್ ದೆನ್ 2000 ಪಿಲಿಗ್ರಿಮೇಜಸ್ ಇವರಿದ್ದರು. ಮೋರ್ ದೆನ್ 2000ಕ್ಕೂ ಹೆಚ್ಚು ಜನ ಪ್ರವಾಸಿಗರು. ಅಲ್ಲಿ ಟೆರರಿಸ್ಟು ಏಕದಮ್ ಫೈರ್ ಮಾಡಿ ಸುಮಾರು 28 ಜನರನ್ನ ಕೊಲ್ತಾರೆ. ನಮ್ಮ ಕರ್ನಾಟಕದವರು, ಶಿವಮೊಗ್ಗದವರು ಮಂಜುನಾಥ್ ರಾವ್, ಭರತ್ ಭೂಷಣ್ ಮತ್ತು ಮಧುಸೂದನ್ ರಾವ್ ಅಂತ ಹೇಳಿ IT. ಯಾರಿಗೂ ಸಾವು ಬರಬಾರ್ದು, ಯಾರಿಗೂ ಬರಬಾರ್ದು ಈ ರೀತಿ ಅಕಾಲಿಕವಾಗಿ. ನೇವಿಲ್ ಆಫೀಸರ್ ಬಿಹಾರದವರು ವಿನಯ್ ನಾರ್ವಾಲ್ ಅಂತೇಳಿ, ಒಂದು ವಾರದಿಂದ ಅವ್ರಿಗೂ ಅವರ ಶ್ರೀಮತಿಯವ್ರಿಗೆ ಮದುವೆ ಆಗಿರುತ್ತೆ. ಅವರ ಆ ದೃಶ್ಯ, ಆ ಹೆಣ್ಣುಮಗಳು ಆ ಡೆಡ್ ಬಾಡಿ ಪಕ್ಕದಲ್ಲಿ ಕುಳಿತುಕೊಂಡು ರೋದನ ಮಾಡ್ತಕ್ಕಂಥದ್ದು ಬಹುಶಃ ನನ್ನ ಜೀವನದಲ್ಲಿ ಅಂಥ ದುರ್ಘಟನೆಯನ್ನು ನಾನು ನೋಡಿರಲಿಲ್ಲ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ, ಯಾರು ಸಾವನ್ನಪ್ಪಿದ್ದಾರೆ ಬಹುಶಃ ವಿನಾಕಾರಣ ಅವರು ಸಾವನ್ನಪ್ಪಿದ್ದಾರೆ. ಇದಕ್ಕೆ ನೇರ ಕಾರಣ ನನಗೆ ಅನಿಸುವಂಥದ್ದು, ಆ್ಯಸ್ ಎ ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆ್ಯಂಡ್ ನಾನು ಇದರಲ್ಲಿ ರಾಜಕಾರಣ ಬೆಳೆಸಲಿಕ್ಕೆ ಹೋಗೋದಿಲ್ಲ. ನೇರ ಕಾರಣ ಇವತ್ತೇನಾದರೂ ಇದ್ದರೆ ಕೇಂದ್ರ ಸರ್ಕಾರದ ಬೇಹುಗಾರಿಕೆ ಮತ್ತು ಸೆಕ್ಯೂರಿಟಿ ಲ್ಯಾಪ್ಸಸ್. ಐವತ್ತಾರು ಇಂಚಿನ ಎದೆ ಇರೋವಂಥ ಪ್ರಧಾನಿ ಅಂತೇಳಿ ಬಹಳ ಬಿಂಬಿಸ್ತಾರೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಚ್ಚಾ ದಿನ್ ಆ ಗಯಾ. ಇದೇನೇನಪ್ಪ ಅಚ್ಚಾ ದಿನ್? ತಪ್ಪಿಸ್ಲಿಕ್ಕೆ, ನಿಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಯಾರಾದರೂ ಪಾಕಿಸ್ತಾನದಲ್ಲಿ ಆ ರೀತಿ ಡಿಬೇಟ್ ಮಾಡಿದ್ರೆ ಯಾಕೆ ಅದಕ್ಕೆ ಮಹತ್ವ ಕೊಡ್ತೀರಿ? ಇವತ್ತು ಭಾರತದಲ್ಲಿರೋಂಥ, ನಾನು ಇಷ್ಟೇ ಹೇಳ್ತೇನೆ, ಭಾರತದಲ್ಲಿರೋಂಥ ಎಲ್ಲ ಭಾರತೀಯರಿದ್ದೀವಲ್ಲ, ನಾವೆಲ್ಲರೂ ಸಹ ಯಾವುದೇ ತ್ಯಾಗ ಬಲಿದಾನಕ್ಕೆ ಈ ದೇಶ ರಕ್ಷಣೆ ಮಾಡೋದಕ್ಕೆ ಸಿದ್ಧರಿದ್ದೇವೆ. ಯಾರೋ ಪಾಕಿಸ್ತಾನದವನು ಏನೋ ಮಾತಾಡಿದ್ರು ಅಂತೇಳಿ ಅದಕ್ಕೆ ಯಾಕೆ ಮಹತ್ವ ಕೊಡ್ತೀರಿ? ಮಹತ್ವ ಕೊಟ್ಟು ದೇಶದ ಜನರ ಬಗ್ಗೆ ನಾವೇ ಯಾಕೆ ಅಗೌರವ ತೋರಬೇಕು? ಹೇಳಿ. ಪದೇ ಪದೇ ಈ ರೀತಿಯಾಗಿ ಭದ್ರತಾ ಲೋಪ. ಯಾರು ನೋಡಿಯಪ್ಪ, ಅವರೆಲ್ಲರೂ ನನ್ನ ಅಣ್ಣ ತಮ್ಮಂದಿರು. ಬಸವಣ್ಣವರ ಫಿಲಾಸಫಿ ಬಗ್ಗೆ ನಾನೇನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಅವರು ಇಡೀ ಸಮಸ್ತ ಸಮಾಜದ ಆಗುಹೋಗುಗಳನ್ನು ಬಸವಣ್ಣವರು ಏನಕ್ಕೋಸ್ಕರ, ಬಸವಣ್ಣವರು ಜಾತಿ ರಹಿತ, ವರ್ಗರಹಿತ, ಶೋಷಣೆ ರಹಿತ ಸಮಾಜವನ್ನು ಕಟ್ಟಲಿಕ್ಕೆ ಒಂದು ದೊಡ್ಡ ಕ್ರಾಂತಿಯನ್ನು ಮಾಡಿದಂಥವ್ರು. ಹಾಗಾಗಿ ಯಾರೋ ಅಲ್ಲೊಬ್ಬರು ಇಬ್ಬರು ಒಂದೊಂದು ಮಾತನಾಡಿರ್ಬೋದು. ಬಸವಣ್ಣನ ನಿಜವಾದಂಥ ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್. ಬಸವಣ್ಣವರ ಸಿದ್ಧಾಂತವನ್ನು ನಂಬಿರುವಂಥವ್ರು ಸಮಾಜದ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ನಾ ಭಾವಿಸ್ತೀನಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ DK ಮುರಳಿ ಯಾದವ್, ಶ್ರೀದೇವಿ ನಾಯಕ್, ಮಂಜುಳಾ, ಮಾಲಾ ಭಜಂತ್ರಿ, ಕಾಸಿಂ ಬಿ, ಲಕ್ಷ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಕಳೆದ 8 ತಿಂಗಳಿನಿಂದ ಕುಲಪತಿಯನ್ನು ನೇಮಕ ಮಾಡದೇ ಇರುವುದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುತ್ತಿದ್ದು, ಸರ್ಕಾರ ಕುಲಪತಿಗಳ ನೇಮಕಕ್ಕೆ ಶೀಘ್ರವೇ ಮುಂದಾಗಬೇಕು ಎಂದು ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿ ರಘುವೀರ್ ನಾಯಕ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 2021ರಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಬೇರ್ಪಡಿಸಿ ಪ್ರತ್ಯೇಕ ವಿಶ್ವವಿದ್ಯಾಲಯವಾಗಿ ಸ್ಥಾಪನೆಯಾಗಿದೆ. 4 ವರ್ಷಗಳು ಕಳೆದಿವೆ. ಆದರೆ ವಿಶ್ವವಿದ್ಯಾಲಯಕ್ಕೆ ಬೇಕಿರುವ ಸಿಬ್ಬಂದಿಗಳು, ಉಪನ್ಯಾಸಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿದ್ದು, ನೇಮಕಾತಿ ಪ್ರಕ್ರಿಯೆ ಮಂದಗತಿಯಲ್ಲಿದೆ. ಹೆಚ್ಚಿನ ಅಭಿವೃದ್ಧಿಗೆ ಸರ್ಕಾರ ಅನುದಾನ ನೀಡಬೇಕಾಗಿದ್ದು, ಕೇವಲ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದು ಬಿಟ್ಟರೆ ಈವರೆಗೆ ಹೆಚ್ಚಿನ ಅನುದಾನ ನೀಡಿಲ್ಲವೆಂದು ದೂರಿದರು. ರಾಜ್ಯದಲ್ಲಿ ಎಲ್ಲಾ ವಿಶ್ವವಿದ್ಯಾಲಯಕ್ಕೆ ಹೋಲಿಸಿದರೆ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯವು ವರ್ಷಕ್ಕೆ 39 ಕೋಟಿಯಷ್ಟು ಆಧಾರ ಸರ್ಕಾರಕ್ಕೆ ನೀಡುತ್ತದೆ. ಇದು
ರಾಜ್ಯದಲ್ಲಿ ಹೆಚ್ಚು ಆದರೂ ಸರ್ಕಾರ ನೇಮಕಾತಿ ಸೇರಿದಂತೆ ಅಭಿವೃದ್ಧಿಗೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ ಎಂದರು. ಕುಲಪತಿಗಳ ನೇಮಕ ವಿಚಾರದಲ್ಲಿ ಅರ್ಜಿ ಕರೆದು ಈ ಭಾಗದವರಿಗೆ ಆದ್ಯತೆ ನೀಡಬೇಕು. ಈ ಭಾಗದವರು ಸಾಕಷ್ಟು ಪರಿಣಿತರಾಗಿದ್ದಾರೆ, ಆದರೆ ಬೇರೆ ಭಾಗದವರನ್ನು ನೇಮಕ ಮಾಡಿಕೊಳ್ಳುತ್ತಿದ್ದು ಸರಿಯಲ್ಲ. ಕುಲಪತಿಗಳ ನೇಮಕ ಮಾಡಲು ಸರ್ಕಾರ ಕೂಡಲೇ ಕ್ರಮ ವಹಿಸಬೇಕಿದೆ ಎಂದು ತಿಳಿಸಿದರು. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಅಭಿವೃದ್ಧಿಗೆ ಸರ್ಕಾರ ಬದ್ಧತೆ ತೋರಿಸಬೇಕು. ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡಬೇಕು. ಈ ಭಾಗದವರನ್ನು ಕುಲಪತಿಗಳಾಗಿ ನೇಮಕ ಮಾಡಬೇಕು. ಬೋಧಕೇತರ ನೇಮಕಾತಿಗೆ ಮುಂದಾಗಬೇಕು ಎಂದು ತಿಳಿಸಿದರು. ಆದರೆ 2021ರಲ್ಲಿ ಏನು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಶೈಕ್ಷಣಿಕವಾಗಿ ರಾಯಚೂರು ಮತ್ತು ಯಾದಗಿರಿ ಅತ್ಯಂತ ಹಿಂದುಳಿದ ಪ್ರದೇಶ ಅಂತೇಳಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಎಲ್ಲೋ ಒಂದು ತನ್ನ ಘನತೆಯನ್ನು ಕಾಪಾಡಿಕೊಳ್ಳುವಲ್ಲಿ ವಿಫಲ ಆಯಿತು ಅಂತೇಳಿ ಪ್ರತ್ಯೇಕ ವಿಶ್ವವಿದ್ಯಾಲಯವನ್ನು ರಾಯಚೂರಿಗೆ ಮಂಜೂರು ಮಾಡಿತು. ಈ ಭಾಗ ಶೈಕ್ಷಣಿಕವಾಗಿ ನಿಜವಾಗ್ಲೂ ಹಿಂದುಳಿದು, ಈ ಭಾಗದ ಪ್ರತಿನಿಧಿಗಳು ಸಹ ಆಸಕ್ತಿಯಿಂದ ಶೈಕ್ಷಣಿಕವಾಗಿ ಮುಂದುವರಿಲಿ ಅಂತೇಳಿ ಪ್ರತ್ಯೇಕ ವಿಶ್ವವಿದ್ಯಾಲಯ ಆದರೆ ಹೋಗ್ಲಿಕ್ಕೆ ಬರಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಈ ಭಾಗಕ್ಕೆ ಹೆಚ್ಚಿನ ಅನುಕೂಲ ಆಗುತ್ತೆ, ಜೊತೆಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ವಿಶ್ವವಿದ್ಯಾಲಯ ಮಾಡಿದೆ. ಆದರೆ ವಿಶ್ವವಿದ್ಯಾಲಯ ಆದ ನಂತರ ಏನು ಅನುದಾನ ನೀಡುವಲ್ಲಿಯೂ ಸಹ ಜೊತೆಗೆ ನೇಮಕಾತಿ ಪ್ರಕ್ರಿಯೆ ಅತ್ಯಂತ ವಿಳಂಬ ಆಗ್ತಾ ಇದೆ. ಅದು ಬಹಳ ಮುಖ್ಯವಾಗಿ ಕುಲಪತಿಗಳ ನೇಮಕ ಏನಾಗಿದೆ, ಇಲ್ಲಿವರೆಗೂ ಅಕ್ಟೋಬರಲ್ಲಿ ಕುಲಪತಿಗಳ ಅವಧಿ ಮುಗಿದೋಯ್ತು. ಕಳೆದ ಅಕ್ಟೋಬರ್ ಸುಮಾರು 8 ತಿಂಗಳಾಯಿತು, ಇಲ್ಲಿವರೆಗೂ ಕುಲಪತಿಗಳ ನೇಮಕ ಆಗಿದೆ. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ, ಕೇವಲ ಈ ಭಾಗಕ್ಕೆ ಹೆಸರು ಘೋಷಣೆಗಳು ಮಾಡಿದ್ರೆ ಆಯಿತು, ಯಾವುದೇ ಅನುದಾನಗಳು ಕೊಡೋದು ಬೇಕಾಗಿಲ್ಲ, ಯಾವುದೇ ನೇಮಕಾತಿಗಳು ಬೇಕಾಗಿಲ್ಲ. ಯಾಕಂತಂದ್ರೆ ಇಲ್ಲಿ ಸಾಕಷ್ಟು ಜನ ಆ ಒಂದು ಯೂನಿವರ್ಸಿಟಿಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಲೆಕ್ಚರ್ಸ್ ಎಲ್ಲ. ಇವತ್ತಿಗೂ ಶಿಕ್ಷಕ ಮತ್ತು ಶಿಕ್ಷಕೇತರ ಕ್ಷೇತ್ರಗಳಲ್ಲಿ ನೀವು ಅನುದಾನ ಕೊಟ್ಟಾಗ ಏನಾಗುತ್ತೆ, ನೇಮಕಾತಿ ಪ್ರಕ್ರಿಯೆ ಸರಳವಾಗಿ ಆಗುತ್ತೆ, ಫೈನಾನ್ಸ್ ಅಪ್ರೂವಲ್ ಸಿಕ್ಕಾಗ ನೇಮಕಾತಿಗಳು ಫಾಸ್ಟ್ ಆಗಿ ಆಗುತ್ತೆ. ಅದ್ರ ಜೊತೆಗೆ ಕುಲಪತಿಗಳ ನೇಮಕ, ನೀವು ಕುಲಪತಿಗಳ ನೇಮಕ ಹೆಂಗ್ ಮಾಡ್ತೀರಿ ಅಂತಂದ್ರೆ ಯಾರು ದುಡ್ಡು ಕೊಟ್ಟಿರ್ತಾರೋ ಪ್ರತಿಷ್ಠಿತರಿರ್ತಾರೆ ಅವರಿಗೆ ನೇಮಕಾತಿ ಆಗ್ತದೆ. ಅವ್ರೇನ್ ಮಾಡ್ತಾರೆ, ದುಡ್ಡು ಸೇರಿರ್ತಾರೆ, ದುಡ್ಡು ಮಾಡ್ಕೊಂಡು ಹೋಗೋಕೆ ಬರ್ತಾರೆ. ಈ ಸಂದರ್ಭದಲ್ಲಿ ರಾಮಣ್ಣ ನಾಯಕ್, ರಾಚಣ್ಣ ನಾಯಕ್, ನರೇಂದ್ರ ನಾಯಕ್, ಗೋಳಬಂಡಿ ನಾಯಕ್, ರಾಮು ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಳೆದು ಹೋಗಿದ್ದ ಆಭರಣಗಳನ್ನು ಕೇವಲ 4 ಗಂಟೆಗಳಲ್ಲಿ ಸದರ್ ಬಜಾರ್ ಠಾಣೆಯ ಪೊಲೀಸರು ಪತ್ತೆ ಹಚ್ಚಿದ್ದು, ಪೊಲೀಸರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮದ್ದಯ್ಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ನಗರದ ಎಸ್ಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ನಗರದ ಸದರ್ ಬಜಾರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಈ ಬಗ್ಗೆ ದೂರು ದಾಖಲಿಸಿಕೊಂಡು ಕಾರ್ಯಾಚರಣೆ ನಡೆಸಲಾಗಿತ್ತು. 4 ಗಂಟೆಗಳಲ್ಲಿ ಕಳೆದು ಹೋಗಿದ್ದ ಆಭರಣಗಳನ್ನು ಪೊಲೀಸರು ಪತ್ತೆ ಹಚ್ಚಿ ಕಳೆದು ಹೋದ 1.95 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನು ಇದೀಗ ಮಾಲೀಕರಿಗೆ ಒಪ್ಪಿಸಲಾಗಿದೆ. ಶಕ್ತಿನಗರದ ಕರಾಟೆ ಶಿಕ್ಷಕಿ ಲಕ್ಷ್ಮಿ ಎಂಬುವರು ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ತೀನ್ ಕಂದಿಲ್ಗೆ ಏಪ್ರಿಲ್ 22ರಂದು ಆಟೋದಲ್ಲಿ ಆಗಮಿಸಿದ್ದರು. ಆಟೋದಲ್ಲಿ ಬ್ಯಾಗ್ ಮರೆತು ಹೋಗಿದ್ದರು. ತದನಂತರ ಸದರ್ ಬಜಾರ್ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ನೀಡಿದ್ದ ತಕ್ಷಣದಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ನಗರದ ಪ್ರಮುಖ ಸ್ಥಳಗಳಲ್ಲಿ ಪೊಲೀಸ್ ಇಲಾಖೆಯಿಂದ ಅಳವಡಿಸಿರುವ ಸಿಸಿ ಕ್ಯಾಮೆರಾ ಸಹಾಯದಿಂದ ಆಟೋ ಪತ್ತೆ ಹಚ್ಚಿ ಕಳೆದು ಹೋದ 17 ಗ್ರಾಂ ಬಂಗಾರದ ಒಡವೆ, 33 ತೊಲೆ ಆಭರಣ ಮತ್ತು 1,000 ನಗದು ಸೇರಿ ಒಟ್ಟು 1.95 ಲಕ್ಷ ರೂಪಾಯಿ ಮೌಲ್ಯ ಪತ್ತೆ ಹಚ್ಚಿ ಮಾಲೀಕರಿಗೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದರು. ಡಿವೈಎಸ್ಪಿ ಶಾಂತವೀರ್, ಸದರ್ ಬಜಾರ್ ಪಿಐ ಉಮೇಶ್ ಕಾಂಬ್ಳೆ, ಅಪರಾಧ ವಿಭಾಗದ ಪಿಎಸ್ಐ ನರಸಮ್ಮ ಮತ್ತು ಸಿಬ್ಬಂದಿಗಳಾದ ವೆಂಕಟೇಶ್, ರವಿಕುಮಾರ್, ಶಿವಾನಂದ್ ರವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿ ಬಹುಮಾನ ಘೋಷಿಸಿದ್ದಾರೆ. ಶಕ್ತಿನಗರದವರು ಶ್ರೀಮತಿ ಲಕ್ಷ್ಮಿ ಶಕ್ತಿನಗರದವರು, ಕರಾಟೆ ಟೀಚರ್, RTPS ಕಾಲೋನಿ ಶಕ್ತಿನಗರ. ಇವರು 28ನೇ ತಾರೀಕಲ್ಲಿ ನಮ್ಮ ರಾಯಚೂರು ನಗರ ಬಸ್ ಸ್ಟ್ಯಾಂಡಿಂದ ತೀನ್ ಕಂದಿಲ್ಗೆ ಹೋಗಬೇಕಾದ್ರೆ ಒಂದು ಪ್ರೈವೇಟ್ ಆಟೋದಲ್ಲಿ ಪ್ರಯಾಣ ಮಾಡಿದ್ದಾರೆ. ಅಕಸ್ಮಾತ್ ಇಳಿಬೇಕಾದ್ರೆ ಬ್ಯಾಗ್ ಬಿಟ್ಟಿದ್ದಾರೆ. ಬಿಟ್ಟು ಇಮಿಡಿಯೇಟ್ ಸದರ್ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ತಕ್ಷಣ ಕಾರ್ಯಪ್ರವೃತ್ತವಾದ ನಮ್ಮ ಇನ್ಸ್ಪೆಕ್ಟರ್ ಮತ್ತು ಅವ್ರ ತಂಡ ನೆಕ್ಸ್ಟ್ ಪ್ರಾರಂಭ ಮಾಡಿದ್ದಾರೆ. ಅವರ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಇಮಿಡಿಯೇಟಾಗಿ ಎಲ್ಲಿಂದ ಕಳ್ಕೊಂಡ್ರಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಅಲ್ಲಲ್ಲಿ ಅವ್ರು ಸಿಕ್ಕಂಥ ಸೈಂಟಿಫಿಕ್ ಏಡ್ಸ್ ಮತ್ತು ಜನರು ವಿಚಾರಿಸಲಾಗಿ ಸೇಮ್ ವೆಹಿಕಲ್ ಅವ್ರಿಗೆ ಪತ್ತೆಯಾಗಿ ಮತ್ತು ಅವರು ಏನು ವಸ್ತುಗಳನ್ನ ಕಳ್ಕೊಂಡಿದ್ರು, ಒಂದು ಒಟ್ಟು ಚಿನ್ನದ ಐಟಮ್ಗಳು 5, ಬೆಳ್ಳಿ ಐಟಮ್ಗಳು 330 ಗ್ರಾಮ್ ಮತ್ತು 1000 ಕ್ಯಾಶ್, ಇಷ್ಟು ಕೂಡ
ಅವ್ರು ಹೆಂಗೆ ಕಳ್ಕೊಂಡಿದ್ರು ಹಂಗೇನೆ ಸಿಕ್ಕಿದೆ, ಇವತ್ತು ಹಂಗೇನೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಕಾರಣ ಸೈಂಟಿಫಿಕ್ ಗೈಡ್ ಅಂತ ಹೇಳಿದಲ್ಲ, ಅದೇ ಹೌದೌದು. ಅಲ್ಲೆಲ್ಲ ಪರಿಶೀಲನೆ ಮಾಡಿದಾಗ ಜನರು ಮತ್ತು ಅಲ್ಲಿ ಅಳವಡಿಸಿದಂತಹ ಕೆಲವೊಂದು ಕ್ಯಾಮ್ರಾಗಳು ಈ ವಿಚಾರದಲ್ಲಿ ನಮ್ಗೆ ಹೆಲ್ಪ್ ಮಾಡಿದ್ದಾವೆ. ತನಿಖೆಯಲ್ಲಿ ಮತ್ತೇನೊಂದು ಎನ್ಕ್ವೈರಿ ಆಗುತ್ತೆ, ಅದರಲ್ಲಿ ಹೇಳಿಸ್ತಾರೆ. ಹೌದು. ಅಂದರೆ ಸಿಟಿನಲ್ಲಿ ಸುಮಾರು ಕಡೆ ಈ ಥರ ಅಳವಡಿಕೆ ಇದೆ. ಇದು ತನಿಖೆಯಲ್ಲಿ ತುಂಬ ಮಹತ್ವದ ಪಾತ್ರನ ವಹಿಸಿತ್ತು. ಥ್ಯಾಂಕ್ ಯು. ಶಕ್ತಿನಗರಿಂದ ರಾಯಚೂರು ಬಂದೇವ್ರಿ. ರಾಯಚೂರು ಬಂದು ಬಸ್ ಸ್ಟ್ಯಾಂಡಿಂದ ಬಜಾರಿಗೆ ಬರ್ತಿದ್ವಿ. ಅವಾಗ ಬಜಾರಲ್ಲಿ ಇಳ್ಕೊಂಡು ಹಂಗೆ ಮರೆತು ಬ್ಯಾಗ್ ಬಿಟ್ಟು ಆಟೋದಲ್ಲಿ ಬ್ಯಾಗ್ ಬಿಟ್ಟು ಹೋಗಿದ್ವಿ. ಹೋಗಿದ ತಕ್ಷಣ ಅವಾಗ ನೆನಪಾಯಿತು, ಮತ್ತು ಆಟೋದವನಿಗೆ ಹುಡ್ಕೊಂಡು ಹೋದ್ವಿ. ಆಟೋದವನೇನೋ ಸಿಕ್ಕನೋ, ಬಟ್ ಬ್ಯಾಗ್ ಸಿಕ್ಕಿರಲಿಲ್ಲ. ಬ್ಯಾಗ್ ಸಿಕ್ಕಿಲ್ಲ ಅಂತಂದು ಮತ್ತು ಆಟೋದವನಿಗೆ ಕರ್ಕೊಂಬಂದು, ಮತ್ತು ಇದೇ ಆಟೋ ನನಗೆ ಹಿಂಗೆ ಗೋಲ್ಡ್ ಕಳೆದೋಗಿದೆ, ಇವನು ಗೋಲ್ಡ್ ಇಲ್ಲ, ಇದು ಬ್ಯಾಗ್ ಇಲ್ಲ ಅಂತಂತಿದ್ದಾನೆ, ಹೆಂಗೆ ಸರ್ ಅಂತ ಇಲ್ಲಿ ಒಂದು ಕಂಪ್ಲೇಂಟ್ ಮಾಡಿದರೆ ಪೊಲೀಸ್ ಸ್ಟೇಷನ್ ಅವರು ಹುಡುಕೊಟ್ರು. ಒಂದು ಅಂದಾಜು ಒಂದು 2 ತೊಲೆ ಸರ್. ಒಂದು ತೊಲೆ 7 ಗ್ರಾಮ್ ಚಿಲ್ಲರೆ ಇದೆ, ಮತ್ತು ಬೆಳ್ಳಿಯ 30 ತೊಲೆ ಇದೆ, ಕ್ಯಾಶ್ 1000. ಹಾಂ ಸರ್, ಬಟ್ಟೆ ಬ್ಯಾಗಲ್ಲೇ ಆ ಗೋಲ್ಡ್ ಇಟ್ಕೊಂಡು ಬರ್ತಿದ್ವಿ. ಊರಿಗೆ ಹೋಗ್ತಿದ್ವಿ ನಾವು, ಅದಕ್ಕೆ ತೊಗೊಂಡು ಬಂದಿದ್ವಿ ಮನೆಯಿಂದ. ಸೊ ಬರ್ತಾನೆ ಹಿಂಗಾಯ್ತು. ಹಾಂ ಹೌದು, ಮರ್ತೋಗಿ ಆಟೋದಲ್ಲಿ ಮರ್ತೋಗಿದ್ವಿ ಸರ್. ಐಡೆಂಟಿಫೈ ಅವರು CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿದ್ದಾರೆ ಸರ್. CC ಕ್ಯಾಮ್ರಾ ಎಲ್ಲ ಚೆಕ್ ಮಾಡಿ ಸ್ಕ್ಯಾನ್ ಮಾಡಿದರೆ ಗೊತ್ತಾಯಿತು. ಅವನಿಗೆ ಹಿಡಿದು ಕೇಳಿದರೆ ಗೊತ್ತಾಯಿತು, ತಂದುಕೊಟ್ರು. ಎಲ್ಲ ಸಿಕ್ಕಿದೆ ಸರ್. ಲಕ್ಷ್ಮಿ. ಬಜಾರ್ ಬಂದಿವಿ, ಬಜಾರಲ್ಲೇ ರಾಯಚೂರಲ್ಲಿ ಬಜಾರಲ್ಲೇ ಕಳ್ಕೊಂಡಿದ್ವಿ. ಮತ್ತು ಪೊಲೀಸ್ ಸ್ಟೇಷನ್, ಅಲ್ಲೇ ಪೊಲೀಸ್ ಸ್ಟೇಷನ್ ಇತ್ತಲ್ಲ ಸರ್, ಕಂಪ್ಲೇಂಟ್ ಶಕ್ತಿನಗರ ಹುಡುಗರಿಗೆ ಮ್ಯಾನೇಜ್ ಮಾಡೋದ್ರಲ್ಲಿ ಬ್ಯಾಗ್ ಬಿಟ್ಟಿತ್ತು. ಹುಡ್ಕೊಂಡು ಹೋಗೋಷ್ಟರಲ್ಲಿ ಅವನು ಆಟೋದವ್ನು ಸರ್ ಏನಪ್ಪ ಡೌನ್ ಮಾಡ್ಕೋಣ ನೀವು ಸ್ವಲ್ಪ ಬೇಡ ಸರ್. ಸ್ವಾಮಿ ರವಿ ಈಗ ಜಾಹೀರಾತುಗಳು. ನಿಮ್ಮ ತಿರುಮಲ ಹೋಂಡಾ ಅರ್ಪಿಸುತ್ತಿದೆ ಮೆಗಾ ಸಮ್ಮರ್ ಆಫರ್ ನಲ್ಲಿ ಡಿಸ್ಕೌಂಟ್ ಗಳ ಸುರಿಮಳೆ. ನಿಮ್ಮ ಕನಸಿನ ಬೈಕ್ ಗಳ ಮೇಲೆ ಅತ್ಯಾಕರ್ಷಕ ಡಿಸ್ಕೌಂಟ್ಸ್. ಆಕ್ಟಿವಾ 110cc, 125cc, ಡಿಯೋ 110cc, 125cc ಸ್ಮಾರ್ಟ್ ಕೀ ಸ್ಕೂಟರ್ ಗಳಿಗೆ 5,000 ರಿಯಾಯಿತಿ. ಶೈನ್ 100cc ಹಾಗೂ ಲಿಯೋ 110cc ಗೆ 5,000 ವರೆಗಿನ ಭಾರಿ ಡಿಸ್ಕೌಂಟ್. SB 160, ಹಾರ್ನೆಟ್ ಮತ್ತು CB 200 ಗಳ ಮೇಲೆ 15,000 ವರೆಗಿನ ಭಾರಿ ರಿಯಾಯಿತಿ. ಇದು ಕೇವಲ ಬೇಸಿಗೆ ಆಫರ್, ಲಿಮಿಟೆಡ್ ಸ್ಟಾಕ್. ತಡ ಮಾಡಬೇಡಿ. ಈ ಆಫರ್ಗಳು ರಾಯಚೂರು ಸೇರಿ ಮಾನ್ವಿ, ದೇವದುರ್ಗ, ಸಿರುವಾರ, ಗಬ್ಬೂರು ಹಾಗೂ ಪೋತ್ನಾಳ್ ಶೋರೂಮ್ ಗಳಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತಿರುಮಲ ಹೋಂಡಾ, ಗೋಶಾಲ ರಸ್ತೆ, ರಾಯಚೂರು. ಮೊಬೈಲ್ ಸಂಖ್ಯೆ 9448385032.
ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸತ್ಯ ಅವರ ಆಯೋಜನೆಯ ಕನಕದುರ್ಗ ಟ್ರೇಡ್ ಫೇರ್ ಎಕ್ಸಿಬಿಷನ್ ಈಗ ಹೊಸ ರೂಪದಲ್ಲಿ ತಾಜ್ ಮಹಲ್ ಕೆಂಪುಕೋಟೆ ಮಾದರಿಯಲ್ಲಿ ರಾಯಚೂರಿನಲ್ಲಿ ಪ್ರಾರಂಭವಾಗಿದೆ. ಕುಟುಂಬದ ಮನೋರಂಜನೆಗೆ ಇದು ಪರಿಪೂರ್ಣ ಸ್ಥಳ. ಜಾಯಿಂಟ್ ವೀಲ್, ಕೊಲಂಬಸ್, ಬ್ರೇಕ್ ಡ್ಯಾನ್ಸ್, ಮಕ್ಕಳ ಬೈಕ್ ರೈಡ್, ಡ್ರ್ಯಾಗನ್ ಟ್ರೈನ್, ವಾಟರ್ ಬೋಟ್, ಮಕ್ಕಳಿಗೆ ಖುಷಿಯ ವಾತಾವರಣ. ಮಹಿಳೆಯರಿಗೆ ಶಾಪಿಂಗ್ ಉತ್ಸವ, ಬ್ಯಾಂಗಲ್ಸ್, ಇಯರ್ ರಿಂಗ್ಸ್, ಏರ್ ಬ್ಯಾಂಡ್ಸ್, ಹೋಮ್ ನೀಡ್ಸ್, ಕಿಚನ್ ವೇರ್, ಡ್ರೈ ಫ್ರೂಟ್ಸ್, ಫ್ಯಾನ್ಸಿ ಬ್ಯಾಗ್ಸ್ ಎಲ್ಲವೂ ಲಭ್ಯ. ಪುರುಷರ ಉಡುಪು, ಮಕ್ಕಳ ಆಟಿಕೆಗಳು, ಎಲ್ಲರಿಗೂ ಇಷ್ಟವಾಗುವ ಸ್ಥಳ ಇದು ಮಾತ್ರ. ಚಾಟ್ ಬಂಡಾರ್, ಪಾನಿಪುರಿ, ಆಲೂ ಟ್ವಿಸ್ಟರ್, ಪಾಪ್ಕಾರ್ನ್, ಶುಗರ್ ಕ್ಯಾಂಡಿ, ಐಸ್ ಕ್ರೀಮ್, ಮೈಸೂರು ಬಜ್ಜಿ ಸೇರಿ ಎಲ್ಲಾ ವಿಧದ ಊಟದ ರುಚಿ. ಮನಸ್ಸು ಉಲ್ಲಾಸ. ಒಮ್ಮೆ ಬಂದರೆ ಮತ್ತೆ ಬಾರದಿರಲಾರಿರಿ. ಹಿಂದೆ ಭೇಟಿ ನೀಡಿ. ಕನಕದುರ್ಗ ಟ್ರೇಡ್ ಫೇರ್ ತಾಜ್ ಮಹಲ್ ಎಕ್ಸಿಬಿಷನ್. ಸ್ಥಳ ವಾಲ್ಕಟ್ ಗ್ರೌಂಡ್, ಬಸವೇಶ್ವರ ಸರ್ಕಲ್, ರಿಲಯನ್ಸ್ ಮಾರ್ಟ್ ಹತ್ತಿರ, ರಾಯಚೂರು. ರಾಯಚೂರಿನಲ್ಲಿ ಅತಿ ಶೀಘ್ರದಲ್ಲೇ ಆನ್ಲೈನ್ ಕ್ಯಾಬ್ ಸೇವೆ ಪ್ರಾರಂಭ. ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋ ಕ್ಯಾಬ್ ಸೇವೆ ಪ್ರಾರಂಭ. ಬುಕ್ ಮಾಡಿದವರಿಗೆ ಸರಿಯಾದ ಸಮಯ, ಸೂಕ್ತ ದರದಲ್ಲಿ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆ, ಆಟೋ ಕ್ಯಾಬ್ ಸೇವೆ ಲಭ್ಯ. 369 ಕ್ಯಾಬ್ ಸೇವೆ ಶೀಘ್ರದಲ್ಲೇ ನಿಮ್ಮ ಮನೆ ಬಾಗಿಲಿಗೆ. ಗೂಗಲ್ ಪ್ಲೇ ಸ್ಟೋರ್ ನಿಂದ 369 ಕ್ಯಾಬ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಕೊಂಡು ಗ್ರಾಹಕರು ಈ ಸೇವೆಯನ್ನು ಸದುಪಯೋಗ ಪಡೆದುಕೊಳ್ಳಿ. ಹಿಂದೆ ಸಂಪರ್ಕಿಸಿ. 369 ಆಟೋ ಕ್ಯಾಬ್ಸ್, ಫಸ್ಟ್ ಫ್ಲೋರ್, ಅನುಷಾ ಕಾಂಪ್ಲೆಕ್ಸ್, ನವೋದಯ ಮೆಡಿಕಲ್ ಕಾಲೇಜು ಎದುರುಗಡೆ, ಮಂತ್ರಾಲಯ ರಸ್ತೆ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 988 697 5566. ಜಾಹೀರಾತಿನ ನಂತರ ಪುನಃ ಮೆಗಾ ವಾರ್ತೆಗಳಿಗೆ ಸ್ವಾಗತ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಹಿಂದೂಗಳ ಮೇಲೆ ಆದ ದಾಳಿ ಹಾಗೂ ಉಗ್ರವಾದವನ್ನು ವಿರೋಧಿಸಿ ಹಿಂದೂ ಹಿತರ ರಕ್ಷಣಾ ಸಮಿತಿಯಿಂದ ಏಪ್ರಿಲ್ 27ರಂದು ಸಂಜೆ 6 ಗಂಟೆಗೆ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಸಂಚಾಲಕ ಆನಂದ್ ಫಡ್ನೀಸ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಭಾರತ ದೇಶದ ಇತಿಹಾಸದಲ್ಲಿ ಧರ್ಮದ ಮೇಲೆ ಹೆಚ್ಚಿನ ಪ್ರಹಾರಗಳು ನಡೆಯುತ್ತಿವೆ. ದೇಶದ ಬದ್ಧತೆ ಹಾಗೂ ಧರ್ಮದ ಬದ್ಧತೆಗಾಗಿ ಪ್ರತಿಭಟನೆ ನಡೆಯಲಿದೆ ಎಂದರು. ಪ್ರತಿಭಟನೆಯು ನಗರದ ಶೆಟ್ಟಿಬಾವಿ ವೃತ್ತದಿಂದ ಆರಂಭವಾಗಿ ಸರಫ್ ಬಜಾರ್, ತೀನ್ಕಂದಿಲ್ ವೃತ್ತ
ವೃತ್ತ, ಸೂಪರ್ ಮಾರ್ಕೆಟ್, ಮಹಾವೀರ ವೃತ್ತದ ಮೂಲಕ ಚಂದ್ರಮೌಳೇಶ್ವರ ವೃತ್ತದಲ್ಲಿ ಅಂತ್ಯಗೊಳ್ಳಲಿದೆ ಎಂದು ಹೇಳಿದರು. ಪ್ರತಿಭಟನೆಗೆ ಎಲ್ಲಾ ಸ್ವಾಮಿಗಳಿಗೂ ಆಹ್ವಾನಿಸಲಾಗಿದೆ. ಜೊತೆಗೆ ದೇಶದ ಪರವಾಗಿ, ಧರ್ಮದ ಪರವಾಗಿ ನಿಲ್ಲುವ ಪ್ರತಿಯೊಬ್ಬರೂ ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಬಹುದಾಗಿದೆ. 2,000ಕ್ಕೂ ಅಧಿಕ ಜನರು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದರು. ಈ ಉಗ್ರವಾದಿಗಳ ವಿರುದ್ಧ, ಉಗ್ರವಾದದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ಹಾಕೊಂಡಿದ್ದೇವೆ. ನಾಳೆ ಸಾಯಂಕಾಲ 6 ಗಂಟೆಗೆ ಶೆಟ್ಟಿಬೋರಿ ಚೌಕಿನ ಈ ಒಂದು ಪ್ರತಿಭಟನಾ ಕಾರ್ಯಕ್ರಮ ಆರಂಭವಾಗುತ್ತದೆ. ಅಲ್ಲಿ ಸುಮಾರು ರಾಯಚೂರಿನ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಕೂಡ ಮತ್ತು ದೇಶಭಕ್ತರು, ನಮ್ಮ ದೇಶದ ಪರವಾಗಿ ಯಾರೆಲ್ಲ ಬಯಸ್ತಾರೋ ಅವರೆಲ್ಲರೂ ಕೂಡ ನಾವು ಸ್ವಾಗತಿಸ್ತಾ ಇದ್ದೇವೆ. ಎಲ್ಲರೂ ಸೇರಿ ಸುಮಾರು 2,000ಕ್ಕಿಂತ ಹೆಚ್ಚು ಜನರನ್ನು ಸೇರಿಸಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಧರ್ಮಕ್ಕೆ ಬಂದಿರುವಂತಹ ಕುತ್ತನ್ನು ನಾವು ಹೋಗಲಾಡಿಸಬೇಕಾಗಿದೆ. ಇತಿಹಾಸವನ್ನು ನೋಡಿದಾಗ ನಮ್ಮ ಧರ್ಮದ ಮೇಲೆ ಸಾಕಷ್ಟು ಪ್ರಹಾರ ಈಗಾಗಲೇ ಆಗಿದೆ. ಮತ್ತೆ ಮುಂದೆ ಮುಂದುವರಿಬಾರದು, ಇದು ಮರುಕಳಿಸಬಾರದು. ಮತ್ತು ಹಿಂದೂ ಧರ್ಮ ಸಶಕ್ತವಾಗಿ, ಸದೃಢವಾಗಿ ಈ ದೇಶದಲ್ಲಿ ಬೆಳೆಯಬೇಕು, ಜಗತ್ತಿನಾದ್ಯಂತ ಬೆಳೆಯಬೇಕು. ಆ ಒಂದು ಉದ್ದೇಶದಿಂದ ಈ ಬಂದಂತಹ ಒಂದು ಕಂಟಕವನ್ನು ನಿವಾರಣೆ ಮಾಡಬೇಕು, ಉಗ್ರವಾದ ಕೊನೆಗೊಳ್ಳಬೇಕು, ಧರ್ಮಾಧಾರಿತ ಉಗ್ರವಾದ ಕೊನೆಗೊಳ್ಳಬೇಕು. ಆ ಒಂದು ದೃಷ್ಟಿಯಿಂದ ಈ ಒಂದು ಪ್ರತಿಭಟನಾ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಸಾಯಂಕಾಲ 6 ಗಂಟೆಗೆ ಶುರುವಾಗಿ ಸರ ಬಜಾರ್, ತೀನ್ ಕಂದೀಲ್, ಬಟ್ಟೆ ಬಜಾರ್ ಮತ್ತು ಮಹಾವೀರ ಚೌಕದಿಂದ ಚಂದ್ರಮೌಳೇಶ್ವರ ಚೌಕದಲ್ಲಿ ಇದು ಕೊನೆಗೊಳ್ತಾ ಇದೆ. ನಾವು ನಮ್ಮ ಧರ್ಮದ ಪ್ರತಿ ಘೋಷಣೆಗಳ ಮೂಲಕ ಮತ್ತು ದೇಶದ ಪ್ರತಿ ಘೋಷಣೆಗಳ ಮೂಲಕ ಕೆಲವು ಪ್ರಯೋಗ ಇಟ್ಕೊಂಡು ಸ್ತಬ್ಧಚಿತ್ರಗಳನ್ನ ಇಟ್ಕೊಂಡು ಅಂದರೆ ಘೋಷಣೆಗಳನ್ನ ಇಟ್ಕೊಂಡು ನಾವು ಮೆರವಣಿಗೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಮೆರವಣಿಗೆಗೆ ನಾವು ಹೆಚ್ಚಿನ ಪ್ರಚಾರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಇದು ದೇಶದ ಭದ್ರತೆಗಾಗಿ, ಧರ್ಮದ ಭದ್ರತೆಗಾಗಿ ಮತ್ತು ನಮ್ಮೆಲ್ಲರ ಭದ್ರತೆಗಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರತಿಭಟನೆ. ಈ ಸಂದರ್ಭದಲ್ಲಿ ಶಂಶಾಲಪ್ಪ ದೊಡ್ಮನಿ, ಹನುಮಂತ, ಅಶೋಕ್ ಪಾಟೀಲ್, ರವಿಕೃಷ್ಣ, ರಮೇಶ್, ಶಿವಬಸಪ್ಪ ಮಾಲಿಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇತ್ತೀಚೆಗೆ ದೇವದುರ್ಗ ಶಾಸಕಿ ಜಿ ಕರಿಯಮ್ಮ ನಾಯಕ್ ಪುತ್ರ ಸಂತೋಷ್ ನಾಯಕ್ ಕಾಕರ್ಗಲ್ ಬಳಿಯ ಟೋಲ್ಗೇಟ್ ಧ್ವಂಸಗೊಳಿಸಿದ್ದು, ದೇವದುರ್ಗ ವ್ಯಾಪ್ತಿಯಲ್ಲಿ ಶಾಸಕರ ಪುತ್ರರಿಂದಲೇ ಗೂಂಡಾವರ್ತನೆ ಕಂಡು ಬರುತ್ತಿದ್ದು, ಕೂಡಲೇ ಪೊಲೀಸರು ಸಂತೋಷ್ ನಾಯಕನನ್ನು ಬಂಧಿಸಬೇಕು ಎಂದು ಕೆಪಿಸಿಸಿ ಮಹಿಳಾ ಘಟಕದ ಉಪಾಧ್ಯಕ್ಷೆ ಶ್ರೀದೇವಿ ನಾಯಕ್ ಆಗ್ರಹಿಸಿದರು. ಮಾಡುವ ಸಾಧ್ಯತೆಗಳಿರುತ್ತವೆ ಎಂದರು. ರೈತರ ಮೇಲಿನ ಕಾಳಜಿಯಿಂದ ಟೋಲ್ಗೇಟ್ ಮುಚ್ಚುವಂತೆ ಶಾಸಕೀಯ ಪುತ್ರ ಹಾಗೂ ಬೆಂಬಲಿಗರು ಹೋರಾಟ ಮಾಡುತ್ತಿಲ್ಲ. ಬದಲಾಗಿ ತಾವು ನಡೆಸುವ ಮರಳು ಸಾಗಾಣಿಕೆ ಸೇರಿ ಅಕ್ರಮ ದಂಧೆಗಳಿಗೆ ತೊಂದರೆ ಉಂಟಾಗುತ್ತದೆ ಎಂಬ ಉದ್ದೇಶದಿಂದ ಈ ರೀತಿ ದಾಳಿಗಳನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಶಾಸಕರ ಪುತ್ರ ಆಗಿರ್ತಕ್ಕಂಥ ಸಂತೋಷ್ ನಾಯಕ್ ಅವರು ಟೋಲ್ ಕಾಕರಗಲ್ಲಿರ್ತಕ್ಕಂಥ ಟೋಲ್ನ ಧ್ವಂಸ ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿ ಕರೆದಿರೋದು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಹಿಂದೆನೂ ಕೂಡ ಪೊಲೀಸ್ ಅಧಿಕಾರಿ ಮೇಲೆ ದಬ್ಬಾಳಿಕೆ ಮಾಡಿ, ದೌರ್ಜನ್ಯ ಮಾಡಿ, ಅವ್ರಿಗೆ ಹಲ್ಲೆ ಮಾಡಿ, ಅವ್ರಿಗೂ ಕೂಡ ತುಂಬಾ ತೊಂದರೆ ಕೊಟ್ಟಿದ್ರು. ಶಾಸಕರು ಶಾಂತಿ ರೀತಿಯಿಂದ ಈ ಒಂದು ಟೋಲ್ ಸಂಗ್ರಹ ಮಾಡ್ತಾ ಇರೋದನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ತಂದು, ಸಚಿವರ ಗಮನ ತಂದು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಗಮನಕ್ಕೆ ತಂದು ಈ ಒಂದು ಟೋಲ್ ಸಂಗ್ರಹ ಮಾಡೋದನ್ನ ನಿಲ್ಲಿಸಬಹುದಾಗಿತ್ತು. ಏಕಾಏಕಿ 45 ಜನ ಕರ್ಕೊಂಡೋಗಿ ಈ ರೀತಿ ಗೂಂಡಾವರ್ತನೆ ಮಾಡಿ ಆ ಟೋಲ್ನ, ಅಂದ್ರೆ ಸರ್ಕಾರದ ಆಸ್ತಿ, ಎಲ್ಲ ಜನಗಳು ಟ್ಯಾಕ್ಸ್ ಕಟ್ಟಿರೋಂಥ ಸರ್ಕಾರದ ಆಸ್ತಿ ಮೇಲೆ ಈ ತರ ಹಾನಿ ಮಾಡೋದ್ರಿಂದ ನಮ್ಮ ಎಲ್ಲರ ಮೇಲೂ ತೊಂದರೆ ಆಗುತ್ತೆ. ಹಾಗಾಗಿ ಈ ಒಂದು ಇವಾಗೇ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಏನ್ ಮಾಡ್ತಾರೆ ಅವರು? ಇವಾಗ ಯಾರೋ ಒಬ್ರು ಅಧಿಕಾರಿ, ತಹಸೀಲ್ದಾರ್ ಆಯ್ತು, ಯಾವುದೇ ಒಬ್ರು ಅಧಿಕಾರಿಗಳು ಮಾತು ಕೇಳಿಲ್ಲ ಅಂತಂದ್ರೆ ಕಚೇರಿಗಳು, ಕಚೇರಿ ಧ್ವಂಸ ಮಾಡಿದ್ರೂ ಕೂಡ ಯಾವುದೇ ರೀತಿಯಿಂದ ಅನುಮಾನ ಇಲ್ಲ. ಈ ತರ ಗೂಂಡಾ ವರ್ತನೆ ಮಾಡೋದಕ್ಕೆ ಯಾರು ಅವ್ರಿಗೆ ಆದೇಶ ಕೊಟ್ಟಿದ್ದು? ಹೌದು ಅಲ್ವಾ? ವಿಧಾನಸೌಧದಲ್ಲಿ ಏನ್ ಹೇಳ್ತಾರೆ ಶಾಸಕರು, ನನ್ಗೆ ಜೀವ ಭಯ ಇದೆ ಅಂತ ಹೇಳ್ತಾರೆ. ಅಷ್ಟು ದೊಡ್ಡ ಅವ್ರ ದೇವಸ್ಥಾನದಲ್ಲಿ ಇವ್ರು ನೋಡಿದ್ರೆ ಗೂಂಡಾ ವರ್ತನೆ ಮಾಡಿ ಇಲ್ಲಿರ್ತಕ್ಕಂಥ ನಮ್ಮ ದೇವದುರ್ಗ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ, ಜನಗಳಿಗೆ, ಇವರಿಂದ, ಶಾಸಕರಿಂದ, ಕರಿಯಮ್ಮ ನಾಯಕು ಹಾಗೂ ಅವ್ರ ಪುತ್ರರಿಂದ ಎಲ್ರಿಗೂ ಕೂಡ ಇಲ್ಲಿ ಜೀವ ಬೆದರಿಕೆ
ಇದೇ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಮಾಲಾ ಭಜಂತ್ರಿ, ಮಂಜುಳಾ, ಕಾಸಿಂಬಿ, ಲಕ್ಷ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿರುವಾರ ಸೇರಿದಂತೆ ಹಲವೆಡೆ ಭಾರಿ ಬಿರುಗಾಳಿ, ಗುಡುಗು ಸಿಡಿಲು ಆರ್ಭಟದೊಂದಿಗೆ ಆಲಿಕಲ್ಲು ಮಳೆ ಸುರಿದಿದೆ. ಕಾದು ಕೆಂಡವಾಗಿದ್ದ ಇಳೆಗೆ ಆಲಿಕಲ್ಲು ಮಳೆ ತಂಪಾಗಿಸಿದರೆ ರೈತರ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ. ಭತ್ತ ಕಟಾವು ನಡೆದಿದ್ದು ಕೆಲ ರೈತರು ರಾಶಿ ಹಾಕಿದ್ದಾರೆ. ಅಕಾಲಿಕವಾಗಿ ಸುರಿದ ಆಲಿಕಲ್ಲು ಮಳೆ ರೈತರನ್ನು ಆತಂಕಕ್ಕೀಡು ಮಾಡಿದೆ. ಬಿರುಗಾಳಿಗೆ ರಾಶಿ ರಕ್ಷಣೆಯು ಸವಾಲಾದರೆ ಕಟಾವು ಮಾಡುತ್ತಿರುವ ಭತ್ತ ಭೂಮಿಗೆ ಬಿದ್ದು ನಷ್ಟ ಅನುಭವಿಸುವಂತಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದ್ದು, ಸಿರುವಾರ ಸೇರಿದಂತೆ ಜಿಲ್ಲೆಯ ಹಲವೆಡೆ ಆಲಿಕಲ್ಲು ಮಳೆಯಾಗಿದ್ದು ಬಿಸಿಲಿನ ಶಾಖದಿಂದ ಬೆಂದು ಹೋಗಿದ್ದ ಜನರು ತಂಪಿನ ಅನುಭವ ಪಡೆದರೆ, ಇನ್ನು ಮೆಣಸಿನಕಾಯಿ ಬೆಳೆದ ರೈತರ ಗೋಳು ಕೇಳುವಂತಿಲ್ಲ. ಬೆಲೆ ಕುಸಿತದಿಂದ ಸಂಗ್ರಹಿಸಿಡಲಾಗಿದ್ದ ಮೆಣಸಿನಕಾಯಿ ಹೊದಿಕೆ ಭಾರಿ ಗಾಳಿಗೆ ಹಾರಿ ಹೋಗಿ ಮೆಣಸಿನಕಾಯಿ ತೊಯ್ದು ರೈತರ ಕಷ್ಟ ನೂರ್ಮಡಿಸಿದರೆ, ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯಲ್ಲಿ ಮೆಣಸಿನಕಾಯಿ ಖರೀದಿಸುವ ಮೂಲಕ ರೈತರಿಗೆ ಜೀವದಾನ ನೀಡಬೇಕಾಗಿದೆ. ಇಲ್ಲ ಹಿಂಗೆ ಕರಿ ಬಿಡ್ಕೊಳಪ್ಪ. ಈ ಕಡೆ ಬರ್ರಿ. ಗಲ್ಲದ ಸರಿ. ತಗ ಆಟ ಬರ್ಬೇಡ್ರ ಭಾಷಾ ಆನೆಕಲ್ಲು ಸಹಿತ ಮಳೆ ಸಿರುವಾರದಲ್ಲಿ ಬರ್ತಾ ಇದೆ. ದೊಡ್ಡ ದೊಡ್ಡ ಆನೆಕಲ್ಲು ಸಿರುವಾರದಲ್ಲಿ
पकड़े रे वो राधे ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಮೋದಿಯೊಬ್ಬ ದುರ್ಬಲ ಪ್ರಧಾನಿ, ಉಗ್ರಪ್ಪ ವಾಗ್ದಾಳಿ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯಕ್ಕೆ ಕಲ್ಯಾಣ ಕರ್ನಾಟಕ ಭಾಗದಿಂದ ಕುಲಪತಿ ನೇಮಿಸಲಿ, ರಘುವೀರ್ ನಾಯಕ್. ಚಿನ್ನಾಭರಣ ಕಳವು, 4 ಗಂಟೆಯಲ್ಲಿ ಪತ್ತೆ, 1.95 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮಾಲೀಕರಿಗೆ ಹಸ್ತಾಂತರ. ಹಿಂದೂಗಳ ಮೇಲಿನ ದಾಳಿ, ಉಗ್ರವಾದ ಖಂಡಿಸಿ ಪ್ರತಿಭಟನೆ, ಆನಂದ್ ಫಡ್ನೀಸ್. ಶಾಸಕಿ ಕರಿಯಮ್ಮ ಪುತ್ರನಿಂದ ಗೂಂಡಾವರ್ತನೆ, ಬಂಧನಕ್ಕೆ ಶ್ರೀದೇವಿ ನಾಯಕ್ ಆಗ್ರಹ. ಮತ್ತು ಸಿರವಾರ ಸೇರಿದಂತೆ ಹಲವೆಡೆ ಆಲಿಕಲ್ಲು ಮಳೆ. ಇಲ್ಲಿಗೆ ಮೆಗಾ ವಾರ್ತೆಗಳು ಮುಕ್ತಾಯವಾದವು. ಮುಂದಿನ ಮೆಗಾ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.